ಮಾಡ್ದವನಲ್ಲ ಮತ್ತೊಂದು ತಪ್ಪು ಮಾಡ್ಯಾನ. ಮತ್ತೇನ್ ಮಾಡ್ದ ಅವನು? ಪಾಪ ಕಲ್ಲಪ್ಪನ ಮಗಳ ಮೇಲೆ 12 ವರ್ಷದ ಹುಡುಗಿ ಮೇಲೆ ಬಲಾತ್ಕಾರ. ಏನ್ ಹೇಳ್ತಾ ಇದ್ದೀಯ ನೀನು? ಈ ಬೆಟ್ಟಪ್ಪನ ಊರಲ್ಲಿ ಇಂಥ ಘಟನೆನ ನೆನೆಸ್ಕೊಂಡ್ರೆ ಮೈಯೆಲ್ಲ ಬೆಂಕಿ ಇಟ್ಟಾಗತ್ತೆ. ಎಲ್ಲಿದ್ದಾನೆ ಇವಾಗ ಅವನು? ಅದಲ್ರಿಪ್ಪ, ಊರ ಜನ ಎಲ್ಲ ಸೇರಿ ಹೊರಗೆ ಕರ್ಕೊಂಡು ಬಂದಾರೆ. ನೀವು ಹೂ ಅಂದ್ರೆ ಅವ್ನ ಒಳಗೆ ಕರಿತೀನಿ. ಹೇಳ್ಕೊಂಡು ಬಾ ಅವನನ್ನ. ಆಯ್ತು. ನೀನ್ ಮನುಷ್ಯನೋ, ಮನುಷ್ಯ ರೂಪದ ರಾಕ್ಷಸನೋ? ನಮ್ಮ ದೇಶದೊಳಗ ಹೆಣ್ಣಂದ್ರ ಪೂಜಿತ ಭಾವನೆಯಿಂದ ಕಾಂತಾರ. ನಡೆದಾಡು ಭೂಮಿ ತಾಯಿಗೆ ಹೋಲಿಸ್ತಾರ, ಕುಡಿಯೋ ಗಂಗಾ ಮಾತೆಗೆ ಹೋಲಿಸ್ತಾರ. ಅಂತ ಹೆಣ್ಣಿನ ಮೇಲೆ ಅನಾಚಾರ ಮಾಡಿದ್ಯಲ್ಲ, ಆಗೋದಿಲ್ವಾ ನಿಂಗೆ? ನಾನು ಯಾವ ತಪ್ಪು ಮಾಡಿಲ್ಲ. ಈ ನೃತ್ಯ ಮಗ ಎಲ್ಲಿ ನಿಂತು ಮಾತಾಡಕತ್ತನ ಖಬರಿರ್ಲಿ. ಇದು ಬೆಟ್ಟಪ್ಪನ ಮನೆ. ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಅವಕಾಶ, ಸುಳ್ಳಿಗೆ ಅಲ್ಲ. ಹೇಳೋದ್ರ ನೋಡ್ರಪ್ಪ, ಇದ ಮಗನ ತಪ್ಪು ಮಾಡಿಲ್ಲ ಹೇಳ್ತಾನೆ. ಈ ಮಗಗೆ ಸರಿಯಾದ ಶಿಕ್ಷೆ. ಶಿಕ್ಷೆ ಕೊಡೋ ಅಧಿಕಾರ ಐತಿ ಅಂತ ಮನಸ್ಸಿಗೆ ಬಂದಂತ ಶಿಕ್ಷೆ ಕೊಡಬೇಡ. ನನ್ನ ವಿಷಯದಲ್ಲಿ ವಿಚಾರ ಮಾಡಿ ಶಿಕ್ಷೆ ಕೊಡು. ಹೊಟ್ಟು ಸೂರ್ಯನ ದಿಕ್ಕು ಬದಲಾಗಬಹುದು, ತಿರ್ಗ ಭೂಮಿ ಚಲನೆ ನಿಂತೋಗಬಹುದು. ಆದ್ರೆ ಈ ಬೆಟ್ಟಪ್ಪ ಕೊಡೋ ತೀರ್ಪು ಯಾವತ್ತೂ ಬದಲಾಗಲ್ಲ. ನಾಳೆ ನೀವು ಊರಲ್ಲಿ ಡಂಗ್ರ ಸಾರಿಸು, ಊರ್ ಜನರನ್ನೆಲ್ಲ ಊರ್ ಹೊರಗಡೆ ಇರೋ ಆಲ್ದ ಮರದ ಹತ್ರ ಸೇರಿಸು. ಎಲ್ಲರ ಕಣ್ಣೆದುರಿಗೆ ಅವನನ್ನ ಕಲ್ಲಿಗೆ ಹಾಕ್ಬಿಡು. ಇದು ಈ ಬೆಟ್ಟಪ್ಪ ಕೊಡೋ ತೀರ್ಪು. ಇದು ಬರೋಬ್ಬರಿ ಶಿಕ್ಷೆ ನೋಡ್ರಿಪ್ಪ. ಈ ಮಗಗೆ ಶಿಕ್ಷೆ ಕೊಟ್ಟದ್ದು ನೋಡಿ ಊರಾಗ ಯಾವ ಗಣಸನ ಮುಂದೆ ತಪ್ಪು ಮಾಡಬಾರ್ದು. ಇವತ್ತು ನೀ ನನಗೆ ಶಿಕ್ಷೆ ಕೊಟ್ಟಬಹುದು, ಆದ್ರೆ ಮುಂದೊಂದಿನ ಇದೇ ಘಟನೆ ನಿನ್ನ ಮನೆಯಾಗ ನಡೀತೈತೆ. ಆಗ ನೀ ಯಾವ ಶಿಕ್ಷೆ ಕೊಡ್ತೀಯ ಅಂತ ನಾನು ನೋಡ್ತೇನೆ. ಅಂತ ಸಂದರ್ಭ ಏನಾದ್ರೂ ಬಂದದ್ದಾದ್ರೆ ಈ ಬೆಟ್ಟಪ್ಪ ಚೆಂಡು ಹೊಡೆಸ್ಕೊಳ್ಳೋದಕ್ಕೂ ಹಿಂಸರಿಯೋನಲ್ಲ. ಯಾವತ್ತಿದ್ದರೂ ನ್ಯಾಯದ ತಕ್ಕಡಿ ಸಮನಾಗೆ ತೋಗುತ್ತೆ ಈ ಬೆಟ್ಟಪ್ಪನ ನ್ಯಾಯಾಲಯದಲ್ಲಿ. ಮಗನ ಸತ್ತ ನರಕದಾಗ ಹೋಗಿರ್ತಿ, ಮತ್ತೇನು ನಾವು ಯಾರು ನೋಡ್ತೀವ? ನಾನು ಸತ್ತ ಏನಾಯ್ತು? ಸತ್ತು ಹೋದ ನನ್ನ ಆತ್ಮ ಈ ಬೆಟ್ಟಪ್ಪನ ಮನೆ ಸುತ್ತಾನೆ ಸುತ್ತಿರಂತೆ. ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ಇನ್ನೊಂದು ಹೆಸರಾದ ಈ ಬೆಟ್ಟಪ್ಪ ತನ್ನ ಮನೆಯಲ್ಲಿ ನಡೆದ ಘಟನೆಗೆ ಯಾವ ಶಿಕ್ಷೆ ಕೊಡ್ತಾನೆ? ಸತ್ತು ಹೋದ ನನ್ನ ಆತ್ಮ ಈ ಮನೆ ಸುತ್ತಿ ನಾರಂತೆ. ರುದ್ರ, ಅವನು ಹೇಳಿರ್ತಕ್ಕಂಥ ಘಟನೆ ಮುಂದೊಂದು ದಿನ ನನ್ನ ಮನೆಯಲ್ಲಿ ನಡೀಬಹುದಾ? ಅಪರ, ಆ ಮನುಷ್ಯ ತಪ್ಪು ಮಾಡ್ಯಾನ. ತಪ್ಪು ಮಾಡಿದ ಬರೋದೊಳಗ ಅವ ಏನೇನೋ ಮಾತಾಡ್ಲತ್ತೇನ್ರಿ. ಇಂಥ ದೇವಸ್ಥಾನದಂತ ಮನಿ ಒಳಗ ಅಂತ ಘಟನೆ ಎಂದಾದ್ರೂ ನಡೆದಿತ್ತೇನ್ರಿ? ಇಲ್ರಿಪ್ಪ, ಅದನ್ನೆಲ್ಲ ತಲೆಗೆ ಹಾಕೋಬೇಡ್ರಿ. ಆ ಮಗ ತಪ್ಪು ಮಾಡ್ಯಾನ್ರಿ, ಅದಕ್ಕೆ ಮಾತಾಡತ್ತೇನ್ರಿ. ಆದ್ರೂ ಕೂಡ ಸರಿ, ಹೋಗ್ಲಿ ಬಿಡು. ಅಲ್ಲ, 2-3 ದಿನ ಆಯ್ತಲ್ಲ ಕಂಡ್ರಲಿಲ್ಲ, ನೀನ್ ಎಲ್ಲಿಗೆ ಹೋಗಿದ್ದೆ? ಅಪರ, ಗೊಡ್ಚಿಗೆ ಇರ್ಬತ್ತಿ ಅವ್ರ ಜಾತ್ರೆಗೆ ಹೋಗಿ. ಹೌದಾ? ಜಾತ್ರೆಗೆ ಅಂದ್ರೆ ನಮಗೂ ಹೇಳ್ಬಾರ್ದು, ನಾವು ಬರ್ತಿದ್ವಿ. ಇಲ್ಲಪ್ಪ, ಹೇಳ್ಬೇಕಂತ ಮಾಡೀನ್ರಿ. ಓಣ್ಯನವ್ರೆಲ್ಲ ಕೂಡಿ ಟ್ರ್ಯಾಕ್ಟರ್ ಎತ್ತಿನ ಗಾಡಿ ಹೂಡಿದ್ರೆ ಹಂಗ ಹೋಗ್ಬಿಟ್ಟು. ಹೌದಾ? ಮತ್ ಜಾತ್ರೆಗೆ ಹೋಗಿದ್ದೀನಿ ಅಂತ ಪ್ರಸಾದ ತಂದಿಲ್ಲೇನು? ಹ್ಞೂ, ತಂದನಲ್ಲಿ ಕೊಡು ಮತ್ತೆ. ದೇವರ ಪ್ರಸಾದ ಅಂತ ಯಾರಾದ್ರೂ ಎಡಗೈಯಿಂದ ಕೊಡ್ತಾರ? ನಾವು ಬಲಗೈಯಿಂದ ಕೊಡು. ಅಪರ, ಬಲಗೈಗೆ ಒಂದಿಟ್ಟ ಗಾಯ ಆಗೈತಿ. ಇದು ಕೈ ನಮ್ದ ಐತಲ್ರಿ. ತೋರ್ಸೋ ಕೈನ. ಸ್ವಲ್ಪ ಗಾಯ ಆಗೈತಿ. ತೋರಿಸಿದ್ರೆ ನಾನೇ ಹೇಗಿದೆ ನೋಡು. ಏನು ಇದು ಕೈ ಗಾಯ? ಏನಿಲ್ಲಪ್ಪ, ದೇವ್ರಿಗೆ ಹೋಗಿನಲ್ರಿ, ಅಲ್ಲಿ ಹರಕೆ ಹೊತ್ತು. ಹರಕೆ ಹೊತ್ಕೊಳ್ಳೋದಕ್ಕೂ ಕೈ ಗಾಯ ಆಗೋದಕ್ಕೆ ಏನ್ ಸಂಬಂಧ? ಐತ್ರಿ ಅಪ್ಪ, ಸಂಬಂಧ ಐತ್ರಿ. ಬಹಳ ದಿವಸದಿಂದ ಈ ಮನೆಗೊಬ್ಬ ಭೂಪತಿ ಇಲ್ಲ ಅಂತೇಳಿ ಹೊಟ್ಟಾಗ ಮರಗ್ಲಾಕತ್ತಿದ್ವಿ. ಆ ದೇವ್ರ ಜಾತ್ರೆಗೆ ಬಂದ ಭಕ್ತಾದಿಗಳೆಲ್ಲ ದೇವ್ರ ಮುಂದೆ ನಿಂತು ಹರಕೆ ಹೊರಾಕತ್ತಿದ್ರಿ. ನನಗೆ ಮಕ್ಕಳ ಕೊಡು, ನನಗೆ ಭಾಗ್ಯ ಕೊಡು, ನನಗೆ ಸಂಪತ್ತು ಕೊಡು ಅಂತ ಹೇಳಿ ಕೈಯಾಗ ಕರ್ಪೂರ ಹಚ್ಚಿಕೊಂಡು ಆರತಿ ಬೆಳಗಿದ್ರ ಆ ದೇವ್ರ ಬೇಡಿದಿಷ್ಟ ಅರ್ಥ ಪೂರ್ತಿ ಆಗ್ತದೆ ಅಂತ ಹೇಳಿದ್ರು.
ಅದಕ್ಕೆ ನಾನು ಈ ಮನೆಗೊಬ್ಬ ಲಗುನ ಭೂಪತಿ ಬರ್ಲಿ ಅಂತೇಳಿ ಕೈಯಾಗ ಕರ್ಪೂರ ಹಚ್ಚಿ ಬೆಳಿಗ್ಗೆ ಬಂದೆ. ಏನು ಹುಚ್ಚಿದ್ವಿ ನೀನು? ಯಾರಾದ್ರೂ ದೇಹ ದಂಡಿಸ್ಕೊಂಡು ದೇವ್ರಿಗೆ ಹರಿಕೆ ಬರ್ತಾರ? ನೋಡನ್ ಕೈ ಗಾಯ. ಇಲ್ರಿ ನಂಬಿಕೆ ಐತ್ರಿ. ಮಾದೇವಿ, ಎಣ್ಣೆ ಅರ್ಶಿನ ಪುಡಿ ತಗೊಂಡ್ ಬಾಯ್ಲಿ. ಪುಡಿನ ಯಾಕೆ? ನೋಡಲ್ಲಿ ಅವ್ನ ಕೈ ಗಾಯ. ಏನಣ್ಣ ಚಿಕ್ಕ ಮಕ್ಕಳ ತರ ಏನ್ ಮಾಡ್ಕೊಂಡ್ ಬಂದಿದ್ಯಾ ಕೈಗೆ? ಏನಿಲ್ಲಾರಿ ಏಯ್, ತೋರ್ಸು. ಏನಾಯ್ತು ತೋರ್ಸ್ಬಾರ್ದಣ್ಣ? ಹೇಗಾಯ್ತಣ್ಣ ಇದೆಲ್ಲ? ಏನಿಲ್ರಿ ಸ್ವಲ್ಪ ಗಾಯ ಏನಾಗ್ತದೆ? ಸ್ವಲ್ಪ ಏನಣ್ಣ ಅದು ಏನಾಯ್ತು ಅಂತ ಹೇಳ್ಬಾರ್ದಾ? ಇಂಥ ವಿಷಯದಲ್ಲಿ ಅವನವಾಗ ನಿಜ ಹೇಳ್ತಾನೆ. ಈ ಮನೆಗೆ ಸಂತಾನ ಆಗ್ಲಿ, ಈ ಮನೆಗೊಬ್ಬ ಭೂಪತಿ ಹುಟ್ಟಿ ಬರ್ಲಿ ಅಂತ ಕೈಯಲ್ಲಿ ಕರ್ಪೂರ ಹಿಡಿದು ವೀರಭದ್ರೇಶ್ವರನಿಗೆ ಬೆಳಿಗ್ಗೆ ಬಂದಿದ್ದಾನೆ ಹುಚ್ಚ. ಅಣ್ಣ, ನಿನಗೆ ಮಾನವ ಎನ್ನಲು ಇಲ್ಲ ದೈವ ಮಾನವ ಎನ್ನಲು ನನಗೊಂದು ತಿಳಿತಾ ಇಲ್ಲ. ನಾನು ನಿನ್ನ ಒಡ ಹುಟ್ಟಿದ ತಂಗಿ ಅಲ್ಲದೆ ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ಪ್ರೀತಿ ಮಮತೆ ವಾತ್ಸಲ್ಯ ತೋರಿಸ್ತಾ ಇದ್ದೆ. ನನ್ನ ಪ್ರತಿಯೊಂದು ಜನ್ಮದಲ್ಲೂ ನೀನೇ ನನ್ನ ಅಣ್ಣನಾಗಿ ಹುಟ್ಟಿ ಬರಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ತೀನಣ್ಣ, ಬೇಡ್ಕೊಳ್ತೀನಿ. ನಿಮಗೆ ಅದಕ್ಕೆ ಹೇಳಿನ್ರಿ ನೋಡ್ರಿ, ಅವ್ವರಿಗೆ ರಕ್ತ ನೋಡಿ ಕಣ್ಣಿ ಕತ್ಲು ಬಂದಂಗಾದ್ರೆ ಅವ್ರಿಗೆ. ಹೇಳೋ ದೇವ್ರ ಹೆಸರು ಉಪವಾಸ ಅಂತ ಮಾಡಿರ್ತಾಳ, ಬೆಳಿಗ್ಗೆ ಹಾಳು ಮೂಳು ತಿಂದು ಹಂಗಾಗಿರ್ತದೆ. ಅವ್ರ ವಿಷಯದಾಗ ಬರೀ ತಮಾಷೆನ ಮಾಡ್ತೀರಿ ನೀವು. ಏ ಮಾದೇವಿ, ಏನಾಯ್ತೆ? ವೀರಭದ್ರೇಶ್ವರ ಕಣ್ ತೆಗೆದ್ಬಿಟ್ಟ. ಹೌದ್ರಿ? ಈ ಮನೆಗೊಬ್ಬ ಭೂಪತಿ ಬರ್ತಾ ಇದ್ದಾನೆ. ಏನ್ರಿ ಭೂಪತಿ ಬರ್ತಾನ್ರಿ? ಸಂತೋಷದಲ್ಲಿ ಅಡಿಗೆ ಮಾಡ್ತೀರಿ, ಊಟ ಮಾಡುವಂತೆ. ಅವರ ಊಟ ಮಾಡಿದಕ್ಕಿಂತ ಹೆಚ್ಚಿಗೆ ಸಂತೋಷ ಆಗಿದೆ. ಅಲ್ಲಣ್ಣ, ಊಟನೇ ಮಾಡಿಲ್ಲ ಆದ್ರೆ ಹೊಟ್ಟೆ ತುಂಬುತ್ತೆ, ನೀನೇ ಹೇಳು. ನೋಡಿ, ಸಂತೋಷ ಸುದ್ದಿ ಕೇಳಿದ್ರೆ ಹೊಟ್ಟೆ ತುಂಬಲಾರ್ದು ಏನ್ ಮಾಡ್ತದೆ? ಇಂಥ ಸಂತೋಷ ಸುದ್ದಿ ಕೇಳ್ಬೇಕಂತೇಳಿ ಬಹಳ ದಿವಸದಿಂದ ಕಾಯ್ತೀನಿ ಅವ. ಬಹಳ ಅಂದ್ರೆ ಬಹಳ ಸಂತೋಷ ಆಗೈತ್ರಿ. ಅವರ ನೀವು ಒಟ್ಟೆ ಏನು ಕೆಲಸ ಮಾಡ್ಬೇಡಿ. ಅಪರ ಅವ್ವಾರಿಗೆ ಒಟ್ಟೆ ಇನ್ನು ಮುಂದೆ ಏನು ಕೆಲಸ ಹಚ್ಚಕ್ ಹೋಗ್ಬೇಡಿ. ಹಾ, ಅವ್ವಾರು ಮಾಡೋ ಎಲ್ಲ ಕೆಲಸ ನನಗೆ ಹೇಳ್ರಿ, ನಾ ಮಾಡ್ತೇನೆ. ಒಟ್ಟ ಅವ್ರಿಗೆ ಏನು ಕೆಲಸ ಹಚ್ಬೇಡ್ರಿ. ಅವ್ವಾರು ಮಾಡೋ ಕೆಲಸ ಏನದ ಒಟ್ಟು ನನಗೆ ಹೇಳ್ರಿ, ಒಟ್ಟ ಅವ್ವಾರು ಅಣ್ಣ, ನಾನ್ ಮಾಡೋ ಕೆಲಸ ಎಲ್ಲ ನೀನೇ ಮಾಡ್ಬಿಡ್ತೀಯ? ಒಂದೊಂದು ನೀವು ಮಾಡ್ರಿ, ಉಳ್ಕಿದ್ದು ಎಲ್ಲ ನಾನು ಒಟ್ಟು ಅಂದ್ರೆ ನಾನು ಈಗ ನಿಲ್ಗೋದಿಲ್ಲ. ಒಂದೊಂದು ಕೆಲಸ ನಿಮ್ಮದಾಗಿ ಅದು ನೀವು ಮಾಡ್ರಿ, ಉಳ್ಕಿದ್ದು ನಾವು. ಅವರ ನೀವು ಅಷ್ಟೇ ರೀ. ನೀವು ಭಾಳ ಅಂದ್ರೆ ಭಾಳ ಪಂದ್ಯ ಮಾಡ್ಬೇಕ್ರಿ. ಹಾ, ನಾ ಪಂದ್ಯ ಹೇಳ್ತಾನೆ ಕೇಳ್ರಿ. ಇಚ್ಚಿ ಕಡೆ ಕಡ್ಡಿ ತೆಗೆದು ಇಚ್ಚಿ ಕಡೆ ಇಡಂಗಿಲ್ಲ. ಹಾ, ದೊಡ್ಡ ಪ್ಯಾಂಟು ನೀವು ಬಡ ಬಡ ಏರುದು ಇಳುದು ಮಾಡುದಿಲ್ಲ. ಹೌದಲ್ಲ, ಏನು ಕೆಲಸ ಮಾಡದೆ ಹೋದ್ರೆ ತಿಂದು ತಿಂದು ದಪ್ಪ ಆಗ್ಬಿಡ್ತೀನಿ ಅಷ್ಟೇ ನಾನು. ಏನು ಆಗುದಿಲ್ರಿ. ಬಟ್ಟ ವಿಚಾರ ಮಾಡಕೋಬೇಡ್ರಿ. ಇನ್ನೊಂದ್ 2-3 ಅದಾವ್ರಿ ಪಂದ್ಯಗಳು, ಅದನ್ನ ಹೇಳ್ತಾನೆ ಕೇಳ್ರಿ. ನೋಡ್ರಿ, ಇವತ್ತಿನಿಂದ ನೀವು ಕಟ್ಟಿಗೆ ತರ ಎಲ್ಲ ಕೂಳು ತರ ಎಲ್ಲ ಅಡಿಗೆ ಮಾಡಂಗಿಲ್ಲ, ಊಟ ಮಾಡಂಗಿಲ್ಲ. ಊಟ ಮಾಡಿ ತಿನ್ನೋದು ಒಂದು ರೊಟ್ಟಿ, ಯಾವಾಗ ತಿಂತೀರಿ ಏನೋ ಗೊತ್ತಿಲ್ಲ. ಊಟ ಮಾಡಿ ಉಳ್ಕಿದ ಕೆಲಸ ಎಲ್ಲ ನಾ ಮಾಡಿ. ಹಾ ರೀ, ನಂದಿರ್ಲಿ, ನಿಂದೇನು ಹೊಸ ಸುದ್ದಿ? ನಂದೇನೈತ್ರಿ ಬಾ? ನಿಂದೇನು ಇಲ್ಲ ಇಲ್ಲಲ್ಲ? ಏನೂ ಇಲ್ರಿ. ನಿನ್ನ ಹೆಂಡತಿ ಈಗ ಗರ್ಭಿಣಿ ಅಂತೆ. ಏನು ನೀನ ಗರ್ಭಿಣಿ ಆದಂಗ ನಾಚ್ಕೊಳಕತ್ತಿಯಲ್ಲ? ಅಣ್ಣ, ನಾನ್ ಹೇಳಿದ್ದು ನಿನ್ನ ಹೆಂಡತಿ ಸುದ್ದಿನ.
ಏನ್ತಿನ ಹಿಂಗ ಮಾಡ್ತದ್ರಿ ಅವ ಸೊಚ್ಚಲ್ ಬಸರ್ ಐತಿ ಏನ್ರಿ ತಿನ್ನಾಕ್ ತರ್ಬೇಕಂತ ಹೇಳಿ ಕೇಳಾಕ್ ಹೋಗೋಣ ನಾಚ್ ಒಳಗ ಓಡ್ತೈತ್ರಿ ಅದಕ್ಕ ನೆನಪಾದ್ರಿ ಅವ ಅವ್ರು ಇನ್ನೊಂದು ಮಾತು ಕೇಳ್ಬೇಕಂತ ಮಾಡೀನ್ರಿ ನಾನು ಹೆಂಡತಿಗೆ ಮಾನ್ಯ ಹಣ್ಣ ಹಂಪ್ಲ ತಂದು ಕೊಡ್ಬೇಕಂತ ಹೇಳಿ ಏನ್ರಿ ತಿನ್ನಂಗಾಗೈತೆ ಅಂತ ಕೇಳೀನಿ ನಾನು ಹ್ಞೂ ರೀ ತಿನ್ನಂಗಾಗೈತೆ ಅಂದ್ರ ಏನ್ರಿ ಹೇಳ್ತಿರ್ಬೇಕು ತುಟ್ಟಿದ ಅಂತೇಳಿ ನಾ ಮಾಡೀನಿ ಕಿವ್ಯಾಗ ಬಂದು ಹೇಳ್ಯಾರ ನನಗೆ ರೀ ನನಗ ಒಲ್ಯಾನ ಬೂದಿ ತಂದು ಕೊಡ್ರಿ ಕರಿ ಇಡ್ಲಿ ತಂದು ಕೊಡ್ರಿ ಈ ದಂಟ ಕಿತ್ತಾನ ಹ್ಯಾಂಟ್ ಎತ್ತವ್ರಲೆ ಅವೇನೋ ಅವ್ನು ತಿನ್ಸಾನ ನೋಡ ಅಲ್ಲ ಇರೋದೇ ಇಟ್ಟದೆ ಹುಡುಗ ಆಗ್ಲೂ ನೋಡ್ಬಿಟ್ಟಿದ್ದಾನಲ್ಲ ಅವ ಯಾವಾಗ ಲಗ್ನ ಎಷ್ಟು ಅನುಭವ ಆಗಿರ್ಬೇಕು, ಇರ್ಬೇಕು ಯಾವಾಗ ಏನ್ ತೊಟ್ಲಾಗಿರ್ಬೇಕು ಯಾವಾಗ ಬಾಂಕಿ ಕಟ್ಬೇಕು ಅವ್ನು ಮುಂದಿನ ಗೊತ್ತೈತೆ ಅವರ ಈ ಜ್ವಾಳದ ದಂಟ ಕಿತ್ತಾನ ಹ್ಯಾಂಟ್ ಎತ್ತವ್ರಲೆ ಕರಿ ಮನ್ನ ಎರಿ ಮನ್ನ ಹೆಂಟಿ ತಿನ್ನತತ್ರಿ ಎಲ್ಲ ತಿತ್ತಾರಂತ ಹೇಳಿ ನೋಡು ಚೊಚ್ಚಲ ಗರ್ಭಿಣಿಯರಿಗೆ ಇಂಥದ್ದೆಲ್ಲ ತಿನ್ಬೇಕು ಅನ್ನೋ ಬೈಕೆ ತುಂಬಾನೇ ಇರುತ್ತೆ ಏನೆಲ್ಲ ಕರಿವರೇ ಬಾಳೆಹಣ್ಣ ಪೆನ್ಸಿಲ್ ಹಾಕೊಂಡು ಇಂತ ತಿನ್ಬೇಕಿಲ್ರಿ ಅವರ ನೋಡ್ರಿ ಅದು ಕರ್ಗೈತಿ ಅದೇನ್ ಕರಿ ಇಡ್ಲಿ ತಿನ್ನೋಲ್ಲಕ್ಕ ಎಂತಂದ್ರೆ ಹೇಳಲ್ಲಕ್ಕ ನೀವು ಮಾತ್ರ ಕರಿದ ಇನ್ಸ ಯಾವ್ದು ತಿನ್ಬೇಡ ಇಡ್ಲಿ ಮಸಿ ಬೂದಿ ಏನೂ ಇಲ್ಲ ಬರೇ ಪೆನ್ಸಿಲ್ ಕಡು ಈ ಬತ್ತಿ